ಸೊ ನಾವು ಇವತ್ತು ಒಂದು ಎಪಿಸೋಡ್ನ ನೋಡಿದ್ದೀವಿ. ಅದು ಬಿಗ್ ಬಾಸ್‌ನ ಸೀಸನ್ 12 ಇಂದು. ತುಂಬಾನೇ ಒಳ್ಳೆಯ ಗ್ರ್ಯಾಂಡ್ ಎಂಟ್ರಿ ಆಯಿತು. ಎಲ್ಲ ಒಬ್ಬ ಸ್ಪರ್ಧಿಗಳು ಸೂಪರ್ ಆಗಿದ್ದಾರೆ. ಇಲ್ಲಿ ಒಳ್ಳೆಯ ಕಾಮಿಡಿ ಅಂತೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಗಿಲ್ಲಿ ನಟ ಆಗಿರ್ಬೋದು ಅಥವಾ ಕರಿಬಸಪ್ಪ ಆಗಿರ್ಬೋದು ಅಥವಾ ಪ್ರಭಾ ಅವರು ಇವರಿಂದ ಅಂತೂ ಒಳ್ಳೆ ಎಂಟರ್‌ಟೈನ್‌ಮೆಂಟ್ ಸಿಗುತ್ತೆ ಅನ್ನೋಂಥ ಎಕ್ಸ್ಪೆಕ್ಟೇಷನ್ ಎಲ್ಲರಲ್ಲೂ ಇದೆ, ನಮ್ಮಲ್ಲೂ ಇದೆ. ಆದರೆ ಮೊದಲನೇ ಎಪಿಸೋಡ್ ಅಷ್ಟೊಂದು ಎಫೆಕ್ಟಿವ್ ಆಗಿರಲಿಲ್ಲ. ಬಿಕಾಸ್ ಎಲ್ಲರೂ ಒಬ್ರಿಗೊಬ್ರಿಗೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಎಲ್ಲೆಲ್ಲೋ ಇಂದ ಬಂದವರು. ಸೊ ಡಿಫ್ರೆಂಟ್ ಆದ ವ್ಯಕ್ತಿತ್ವಗಳು ಎಲ್ಲರೂ ಸೇರಿ ಒಂದು ಒಳ್ಳೆಯ ಬಾಂಡಿಂಗ್ ಫಾರ್ಮೇಷನ್ ಆಗ್ತಾ ಇದೆ. ಸೊ ನಾವು ಅಬ್ಸರ್ವ್ ಮಾಡ್ದಂಗೆ ನನ್ನ ಒಂದು ಫೇವ್ರೆಟ್ ಸೀಸನ್ 10 ಅಂತಾನೆ ಹೇಳಿದ್ದೀನಿ. ಸೊ ಆ ಸೀಸನ್ನಲ್ಲಿ ಹೇಗೆ ಅಸಮರ್ಥರು ಸಮರ್ಥರು ಅನ್ನೋ ರೀತಿ ಒಂದು ಗುಂಪು ಮಾಡಿದ್ರು ಮತ್ತು ಸೀಸನ್ 11ನಲ್ಲಿ ನರಕ ಮತ್ತು ಸ್ವರ್ಗ ಅನ್ನುವಂಥ ಒಂದು ಗುಂಪು ಮಾಡಿದ್ರು. ಈ ಸೀಸನ್ 12ಅಲ್ಲಿ ಆ್ಯಸ್ ಇಟ್ ಈಸ್ ಅದೇ ಥರನೇ, ಆದರೆ ಜಂಟಿ ಒಂಟಿ ಎನ್ನುವ ಒಂದು ಕಾನ್ಸೆಪ್ಟ್‌ನ ತಗೊಂಬಂದಿದ್ದಾರೆ. ಸೊ ಒಂಟಿ ಆದವರು ಸ್ವಲ್ಪ ಡಾಮಿನೇಟ್ ಮಾಡ್ತಾ ಇದ್ದಾರೆ ಮತ್ತು ಜಂಟಿ ಆದವರು ಅವರ ಕೆಲಸಗಳನ್ನೆಲ್ಲ ಮಾಡ್ಕೊಡ್ಬೇಕಾಗುತ್ತೆ. ಸೊ ಇದು ಒಂದು ಟಾಸ್ಕ್ ಥರ ನಡೀತಾ ಇದೆ ಮತ್ತು ಒಂಟಿಯವರು ಒಂದು ದಿನಸಿ ಟಾಸ್ಕ್ ಕೊಟ್ಟಿರ್ತಾರೆ. ಸೊ ಆ ದಿನಸಿ ಟಾಸ್ಕ್‌ನ ಸೆಲೆಕ್ಟ್ ಮಾಡಿ ಅವ್ರು ಸೆಲೆಕ್ಟ್ ಮಾಡಿ ಬಿಟ್ಟಂಥ ದಿನಸಿನ ಜಂಟಿಯವ್ರ ಪಾಲಾಗುತ್ತೆ ಅಂತ ಅಂದ್ಬಿಟ್ಟು ಅದು ಸಿಂಪಲ್ ಆಗಿ ಒಂದು ಟಾಸ್ಕ್ ಆಯಿತು. ಸೊ ಏನಪ್ಪ ಅಂತ ಅಂದರೆ ಇಲ್ಲಿ ಆ್ಯಕ್ಚುಲಿ ಕೇಳ್ತಾ ಇರೋದು ಮಲ್ಲಮ್ಮ ಅವರಿಗೆ ತುಂಬಾ ತೊಂದರೆ ಆಗ್ತಿದೆ. ಹೇಗೆ ಅವರಿಗೆ ಒಂದು ಕಮ್ಯುನಿಕೇಷನ್ ಪ್ರಾಬ್ಲಮ್ ತುಂಬಾ ಇದೆ. ಈಗೇನೋ ಅಲ್ಲಿರೋರೆಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಈವನ್ ಹೊರಗಡೆ ಜನನು ಅವರಿಗೆ ತುಂಬ ಅವರ ಮುಗ್ಧತೆಯನ್ನು ಸಪೋರ್ಟ್ ಮಾಡ್ತಿದ್ದಾರೆ. ಆದರೆ ಮುಂದೆ ಬರುವಂಥ ಟಾಸ್ಕ್‌ಗಳಲ್ಲಿ ಅವ್ರಿಗೆ ಇದೇ ಒಂದು ನೆಗೆಟಿವ್ ಪಾಯಿಂಟ್ ಆಗಿ ಅವ್ರು, ಯಾಕಂದರೆ ಕಮ್ಯುನಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಬಿಗ್ ಬಾಸ್. ಸೊ ಬಿಗ್ ಬಾಸಲ್ಲಿ ಅವರು ಹೇಳ್ತಾ ಇರೋದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ, ಅಂದರೆ ಟೈಮ್ ಇದಿರುತ್ತಲ್ವ, ಟೈಮ್ ಲಿಮಿಟ್ ಇರುತ್ತೆ ಎಲ್ಲ ಒಂದು ಟಾಸ್ಕ್‌ಗಳಿಗೂ. ಸೊ ಈ ರೀತಿ ತೊಂದರೆ ಆಗುವಂಥ ಚಾನ್ಸಸ್ ಇದೆ. ಸೊ ಅದೇ ಅವರಿಗೊಂದು ನೆಗೆಟಿವ್ ಆಗ್ಬೋದು. ಸೊ ಹಾಗಾಗಿ ಸ್ವಲ್ಪ ಅವರಿಗೆ ಅಲ್ಲಿ ಒಂದು ಲಾಂಗ್ ಟೈಮ್ ಇರಲಿಕ್ಕೆ ಕಷ್ಟ ಆಗ್ಬೋದು ಅಂತ ನಮ್ಮ ಅಭಿಪ್ರಾಯ. ಇನ್ನೂ ಏನಪ್ಪ ಅಂದರೆ ಸೇಮ್ ಆ್ಯಸ್ ಇಟ್ ಈಸ್ ಇವರು ಅಷ್ಟೇ, ರಕ್ಷಿತಾ ಶೆಟ್ಟಿ ಅವ್ರು ಏನು ಬಂದಿದ್ರು ಅಂದರೆ ಅವರು ಬಾಂಬೆ ಮೂಲದ ಹುಡುಗಿ. ಸೊ ಅವರು ಮಂಗಳೂರಲ್ಲಿ ಆಗಾಗ ಬಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ಸೊ ಒಳ್ಳೆ ಇಂಪ್ರೂವ್ ಆದರು. ಅಂದರೆ ಅವರು ಕನ್ನಡ ಕಲಿತಾ ಇದ್ರಿಂದ ಕನ್ನಡ ಸ್ವಲ್ಪ ತಪ್ಪಾಗಿ ಮಾತಾಡ್ತಾ ಇದ್ರು. ಬಟ್ ಕನ್ನಡನ ಕಲಿಬೇಕು ಅನ್ನುವಂಥ ಆಸೆ ಅವರಲ್ಲಿತ್ತು. ತುಂಬ ಮುಗ್ಧತೆ ಮತ್ತು ಧೈರ್ಯದಿಂದ ಅಲ್ಲಿ ತನಕ ಬಂದು ಅಷ್ಟು ಜನಗಳ ಮಧ್ಯೆ ನಿಂತಿದ್ದು ರಿಯಲಿ ಗ್ರೇಟ್ ಅಂತ ಒಂದು ಸಣ್ಣ ವಯಸ್ಸಿಗೆ ಅಂತ ಅನ್ಬೋದು. ಆದರೆ ಜಾಹ್ನವಿ ಅವರು ಹೇಳಿದ ಮಾತಿಗೆ ತುಂಬಾ ಹೊರಗಡೆ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಏನಪ್ಪ ಅಂದರೆ ತಪ್ಪು ಮಾತಾಡ್ತಾ ನೀವು ವಿಡಿಯೋ ವೈರಲ್ ಆಗಿದೆ ಅಂತ ಅಂದ್ಬಿಟ್ಟು. ಓಕೆ, ಟ್ರೈ ಮಾಡ್ತಿದ್ರು. ಬಟ್ ಏನಪ್ಪ ಅಂದರೆ ಜಾಹ್ನವಿ ಅವ್ರದ್ದು, ಅಶ್ವಿನಿ ಅವರ ಯಾರೇ ಆಗಲಿ ಅಲ್ಲಿರುವಂಥವ್ರು ಎಲ್ಲರೂ ಸೇರಿ ಅವರು ಒಂದು 3 ಜನರಲ್ಲಿ ಒಬ್ರನ್ನ ತೆಗಿಲೇಬೇಕಾಗಿರುತ್ತೆ. ಹಾಗಾಗಿ ಅವರು ಒಂದು ಡಿಸಿಷನ್‌ಗೆ ಬರ್ತಾರೆ ಹೊರತು ಬೇರೆ ಏನೂ ಇಲ್ಲ. ಇನ್ನು ಇವರು ಒಬ್ಬ ಸಣ್ಣ ಹುಡುಗಿ ಆಗಿರೋದ್ರಿಂದ ಮುಂದೆ ಇನ್ನೂ ಅವರಿಗೆ ಒಂದು ಒಳ್ಳೆಯ ಅವಕಾಶಗಳು ಸಿಗ್ಬೋದು ಅನ್ನುವಂಥ ರೀತಿಯಲ್ಲಿ ಅವ್ರನ್ನ ಹೊರಗಡೆ ಇಡ್ತಾರೆ. ಬಟ್ ಹೊರಗಡೆ ತುಂಬಾ ವಿರೋಧ ವ್ಯಕ್ತವಾಗ್ತಿದೆ. ಅಂದರೆ ರಕ್ಷಿತಾ ಶೆಟ್ಟಿ ಅವರು ಇರಲೇಬೇಕಾಗಿತ್ತು ಅಂತ ಅಂದ್ಬಿಟ್ಟು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಮೇ ಬಿ ಏನಾದರೂ ವೈಲ್ಡ್ ಕಾರ್ಡ್ ಎಂಟ್ರಿ ಏನಾದರೂ ಕೊಡ್ತಾರಾ ಅಂತ ಅಂದ್ಬಿಟ್ಟು ಕಾದು ನೋಡಬೇಕು. ಇನ್ನು ಮೊದಲನೇ ದಿನ ಅವರು ಕೊಟ್ಟಂಥ ದಿನಸಿಯಿಂದ ಅವರು ಅಡುಗೆ ಮಾಡ್ತಾ ಇದ್ದಾರೆ. ಅಂದರೆ ಜಂಟಿ ಆದವರು ಅಡುಗೆ ಮಾಡಬೇಕಾಗತ್ತೆ. ಸೊ ಒಂಟಿ ಆದವರು ಅವರು ಫುಡ್ನೆಲ್ಲ ಆರ್ಡರ್ ಮಾಡಿ, ಅಂದರೆ ಅವ್ರಿಗೇನು ಬೇಕೋ ಅದನ್ನು ಹೇಳಿ ಅವ್ರು ಮಾಡಿಸ್ಕೋಬೋದು. ಸೊ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮತ್ತು ಏನು ಆಮ್ಲೆಟ್ ರೆಡಿ ಮಾಡ್ತಾ ಇರ್ತಾರೆ ಮಂಜು ಭಾಷಿಣಿ ಅವರು ಮತ್ತು ರಕ್ಷಿತಾ ಅವರು. ಬಟ್ ಏನಪ್ಪ ಅಂದರೆ ಇಲ್ಲಿ ಅವರೇನೋ ತಿಂಡಿಯಲ್ಲಿ ಖಾರ ಆಗಿದೆ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಒಂಟಿಯವರು. ಆಮೇಲೆ ಸೊ ಈ ರೀತಿ ಒಂದು ಮಾತುಕತೆ ನಡೀತಾ ಇದೆ ಮತ್ತು ಮಧ್ಯಾಹ್ನದ ಊಟದ ತಯಾರಿ ಆಲ್ಸೋ ಅಡುಗೆ ಡಿಪಾರ್ಟ್ಮೆಂಟ್ ಅವರು ಮಾಡ್ತಾ ಇರ್ತಾರೆ. ಒಂದು ಒಳ್ಳೆಯ ಟೀಮ್ ಇದೆ ಅಂತಲೇ ಹೇಳ್ಬೋದು. ಸೊ ನೋಡುವ ಮುಂದೆ ಹೇಗೆ ಬರುತ್ತೆ ಅಂತ ಒಳ್ಳೆಯ ಎಕ್ಸ್ಪೆಕ್ಟೇಷನ್ ಇದೆ. ಈ ಸರಿ ಅಂತೂ ಎಂಟರ್‌ಟೈನ್‌ಮೆಂಟ್ ಸೂಪರ್ ಆಗಿರುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಹಾಡುಗಾರರಾದ ಮಾಲು ಅವರು ಇದ್ದಾರೆ ಮತ್ತು ಒಳ್ಳೆ ಎಂಟರ್‌ಟೈನ್‌ಮೆಂಟ್ ಕೊಡುವಂಥ ಸೀರಿಯಲ್ ಆ್ಯಕ್ಟರ್ಸ್ ಇದ್ದಾರೆ. ನೋಡುವ ಹೇಗೆ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ನಮ್ಮ ಒಂದು ಬಿಗ್ ಬಾಸ್‌ನ ಸೆಕೆಂಡ್ ಡೇನ ನೋಡಲಿಕ್ಕೆ ಅಥವಾ ಅದರದ್ದು ಒಂದು ಅಪ್ಡೇಟ್ ನೋಡಲಿಕ್ಕೆ ನಮ್ಮ ಒಂದು ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಇದರಲ್ಲಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಅಂದರೆ ಆಗಲೇ ಆಗೋಗಿದ್ರೆ, ಫೇವ್ರೇಟ್ ಆಗೋಗಿದ್ರೆ. ಬಟ್ ಹೊಸ್ದಾಗಿ ಏನಾದ್ರು ಅಪ್ಡೇಟ್ ಆಗ್ತಾ ಮತ್ತೆ ಹೊಸಬರಾದರೂ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು.